ಇವರು ನೋಡಿ ಬಾಯ್ಸ್, ದೇವೋ KTM 390 ಎಕ್ಸ್ ಅಡ್ವೆಂಚರ್ ಎಕ್ಸ್ಟ್ರಾ. ಇದು ಹರಿದು KTM 390 Gen 1. ಎಲ್ಲಿದ್ದಾರೆ ಬಾಯ್ಸು? ಇದ್ದಾರೆ ಎಂದ ಹೌದು, ಅಲ್ಲಿ ಕೊಟ್ಬಿಟ್ಟು ಹೋದ್ರ ಕನಕ್ಪುರ ಎಕ್ಸಿಟ್ ಅದು. ಹಾಂ, ಒಂದು ಸೈಡ್ ಕಡ 65 ರೂಪೀಸು ಮರ್ತ್ಬಿಟ್ಟ. ಜಸ್ಟ್ ಒನ್ ಯೂ ಟರ್ನ್ ಮೇನ್ ರೋಡ್, ಅಲ್ಲೇ ಲೆಫ್ಟಲ್ಲೇ ಸ್ಟಾರ್ಟಿಂಗ್ ಪಾಯಿಂಟ್. ಬನ್ನಿ ನೋಡ. ಕನಕಪುರ ಮೇನ್ ರೋಡು. ಈ ಅಂಗಡಿ ತೆಗೆದಿರುತ್ತೋ ಇಲ್ವೋ ಗೊತ್ತಿಲ್ಲ, ಬಂದಿದ್ದಾರೆ ಕೆಲವರು. ಟೀ ಅಂಗಡಿನ ತೆಗೆದಿರ್ಬೋದು. Forest region. Since Jay came in car, I'll be the pilot. And Jay will be the so the route that we take is we'll go till take right left to Mysore, Gudelpet we'll take right. We'll hit Sultan Bathery. When you hit Sultan Bathery junction, it will be very crowded. Take a right U-turn. I will stop just before Sultan Bathery. Have a regroup and please don't miss the Sultan Bathery right turn. Please don't go straight. The whole traffic will be going straight. Okay. You have to take right U-turn. Breakfast is about 30 kilometers from here. Gayatri is coming. ಅದು ಹಾಂ, ಕಾರಲ್ಲಿ ಬರ್ಬೇಕಷ್ಟ. ಹಾಂ, ಕಾರಿನ ಬಂದೇ ಇಲ್ಲ. Whenever we take this road, Kanakpura road ತಗೊಂಡ್ರೆ this will be our regular breakfast stop. ಚೆನ್ನಾಗಿದೆ ರೆಸ್ಟೋರೆಂಟು, ಒಳ್ಳೆ ತಿಂಡಿ ಸಿಗುತ್ತೆ, ಬಿಸಿ ಬಿಸಿ ತಿಂಡಿ ತಿನ್ಕೊಂಡು ಹೊರಟ್ವಿ. ಇಟ್ ವಾಸ್ ಅ ವೆರಿ ಫಾಗಿ ಮಾರ್ನಿಂಗ್. ಒಳ್ಳೆ ರೋಡು, ಮೋಸ್ಟ್ ಆಫ್ ಇಟ್ ವಾಸ್ ಎಂಟಿ. ಕನಕಪುರದಿಂದ ಮಳವಳ್ಳಿ ಇಟ್ಸ್ ಅ ಬ್ರೀಸ್. ಒಳ್ಳೆ ಸೀನಿಕ್ ರೋಡ್ ಇರುತ್ತೆ, ಅಕ್ಕಪಕ್ಕ ಕೊಕೊನಟ್ ಗ್ರೇವ್ಸ್ ಇರುತ್ತೆ. ಪಾಸ್ ಥ್ರೂ ಸಮ್ ಆಫ್ ದ ಗುಡ್ ನೈಸ್ ಬ್ರಿಡ್ಜಸ್. ಮಳವಳ್ಳಿಯಿಂದ ವಿ ರೋಡ್ ಥ್ರೂ ಮೈಸೂರು ಎಂಟರ್ ಆಗಲಿಲ್ಲ, ಬಟ್ ಥ್ರೂ ರಿಂಗ್ ರೋಡ್ ವಿ ಟುಕ್ ಎನ್ ಎಕ್ಸಿಟ್ ಟು ನಂಜನಗೂಡು ರೋಡ್. ಅಲ್ಲಿಂದ ನಂಜನಗೂಡು, ಗುಂಡ್ಲುಪೇಟೆಯಿಂದ ಡೆವಿಯೇಷನ್ ತಗೊಂಡು ಸುಲ್ತಾನ್ ಬത്തേರಿ ರೋಡ್ಗೆ ಎಂಟ್ರಿ ಆಗ್ತೀವಿ. ಥ್ರೂಔಟ್ ದ ಮಾರ್ನಿಂಗ್ ಜರ್ನಿ ಮಾತ್ರ ಭಯಂಕರ ಚಳಿ ಇತ್ತು. ಅನ್ಲೆಸ್ ನಾವು ಮೈಸೂರು ದಾಟ ತನಕ ಭಯಂಕರ ಚಳಿ ಇತ್ತು. ಇವಾಗ ರೀಗ್ರೂಪ್ ಮಾಡ್ತೀವಿ, ಚೆಕ್ ಪೋಸ್ಟ್ ಆಗಿದೆ. ಸೊ ಇಡೀ ಗ್ರೂಪ್ನ ರೀಗ್ರೂಪ್ ಮಾಡಿಬಿಟ್ಟು ತಿರ್ಗಾ ಒಟ್ಟಿಗೆ ಮೂವ್ ಮಾಡ್ತೀವಿ. ಸ್ವಲ್ಪ ಗ್ಯಾಪ್ ಆಗಿದೆ,
ಕೆಲವರು ರೈಡರ್ಸ್ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಲೇಟ್ ಆಯಿತು. ಸೊ ಹಂಗಾಗಿ ಅವರು ಸ್ವಲ್ಪ ಹಿಂದೆ ಉಳ್ಕೊಂಡಿದ್ದಾರೆ. ಸೊ ಈಗ ಎಲ್ಲಾದರೂ ಡಿವಿಯೇಷನ್ಗಿಂತ ಮುಂಚೆ we will regroup and again start. That is the beauty of group ride. Nobody will be left alone. ಜೊತೆಗೆ ಬಂದಿದ್ದೀವಿ, ಜೊತೆಗೆ ಹೋಗ್ತೀವಿ. ಸೊ ಲಾಸ್ಟ್ ಟೈಮ್ ನಮ್ಮ ವೈಫ್ ಜೊತೆ ಬಂದಾಗ ಇಲ್ಲಿ we had a breakfast. So why not we keep coming? Almost ನಮ್ಮ ಫ್ಯಾಮಿಲಿ ಜೊತೆ ಆಲ್ಮೋಸ್ಟ್ ಆಯಿತು 3-4 ಟೈಮ್ಸ್ ಆಗಿದೆ. ವಿ ಹ್ಯಾಡ್ ಕಮ್ ಟು ರೈನ್ ಡ್ರಾಪ್ಸ್ ಅಂತ ಬಂದಿದೆ, ಇಲ್ಲೇ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಹೋಗಿದ್ರೆ ಇಟ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ರಿಸಾರ್ಟ್. ದೆನ್ ರೀಸೆಂಟಾಗಿ ಟೈಲಿಯಾ ಅದೊಂದು ರಿಸಾರ್ಟು. ಓನ್ಲಿ ಥಿಂಗ್ ಇಸ್ ಯು ಡೋಂಟ್ ಹ್ಯಾವ್ ರೆಸ್ಟೋರೆಂಟ್ ದೇರ್. Surprisingly, Wayanad was not that crowded. Even though it was a weekend, we didn't see that kind of crowd which generally Wayanad attracts during the weekend. So roads were pretty empty. So ನಮಗೆ ಜಾಸ್ತಿ ಟೈಮ್ ತಗೊಳ್ಳಿಲ್ಲ ಟೈಗರ್ ರಿಸರ್ವ್ ಆಗಲಿ ಫಾರೆಸ್ಟ್ನ ಕ್ರಾಸ್ ಮಾಡೋಕ್ಕೆ. $360 ಬ್ಯಾಟ್ರಿ ಸೇವ್ ಮಾಡೋಣ. ಇನ್ಫ್ಯಾಕ್ಟ್ ಅದ್ರಾಗ ಮೌಂಟೇನ್ ರೆಸಾರ್ಟ್ಗೆ ನೀವು ವಯನಾಡ್ ತನಕ ಹೋಗಬೇಕಾಗಿಲ್ಲ. ಆಫ್ಟರ್ ಸುಲ್ತಾನ್ ಬತ್ತೇರಿ ದೇರ್ ಇಸ್ ಅ ಡಿವಿಯೇಷನ್. ಅಲ್ಲಿಂದ ಆಫ್ ರೋಡ್ ಶುರು ಆಗುತ್ತೆ. ತುಂಬ ಆಫ್ ರೋಡ್ ಇಲ್ಲ, ಇಟ್ ಇಸ್ ಮ್ಯಾನೇಜಬಲ್ ಆಫ್ ರೋಡ್. ಈವನ್ 4-wheeler ಆರಾಮಾಗಿ ಬರುತ್ತೆ. ಬಟ್ ಇಟ್ಸ್ ಅ ಫನ್ ವೆನ್ ವಿ ಕಮ್ ಇನ್ 2-wheeler. ಸೊ ಸ್ವಲ್ಪ ಸ್ಟ್ರೆಚ್ ಆಫ್ ರೋಡ್ ಇದೆ, ಜಸ್ಟ್ ನಿಯರಿಂಗ್ ದ ಎಂಟ್ರೆನ್ಸ್ ಆಫ್ ದ ರಿಸಾರ್ಟ್. ಮೌಂಟೇನ್ ವೆಸ್ಟ್ ಇದೆ ಫ್ರೆಂಡ್ಸ್, ಅದ್ರಕ್ ಮೌಂಟೇನ್ ಸ್ಟೇ ಟುಡೇ. ತುಂಬ ಒಳ್ಳೆ ಸ್ಟೇ ಮಾತ್ರ. ದೇರ್ ಆರ್ ಅರೌಂಡ್ 4 to 5 cottages, including the bamboo cottage. Cottages ಎಲ್ಲ ವೆರಿ ಕ್ಲೀನ್ಲಿ ಮೇಂಟೈನ್ಡ್. It's in the midst of the coffee estate. You can also see wildlife, in the sense the deer ಅವೆಲ್ಲ deer ರಿಸಾರ್ಟ್ ಒಳಗಡೆ ಕಾಣಿಸ್ತವೆ ಕೆಲವು ಟೈಮ್. ಸೊ ಆ್ಯಂಡ್ ಹಾಸ್ಪಿಟಾಲಿಟಿ ಈಸ್ ವೆರಿ ನೈಸ್. ಸರ್ವಿಸ್ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಡೆಫಿನೆಟ್ಲಿ ರೆಕಮೆಂಡೆಡ್. Day 2 after breakfast ಬೇಗ ಹೊರಟ್ವಿ, ಅರೌಂಡ್ 8:30-9 ಹಂಗೆ. ಸೊ ದಿಸ್ ವಾಸ್ ದ ಲೈನ್ ಅಪ್ ಫಾರ್ Day 2 when we were leaving the resort. ಓಕೆ, Day 2 ಬಾಯ್ಸ್ ಎಲ್ಲ ಹೊರಟಿದ್ದೀವಿ. ಚೆಕ್ಔಟ್ ಆಗಿಬಿಟ್ಟು ಅದ್ರಕ್ಕೆ ಮೌಂಟೇನ್ ಮಿಸ್ಟಿಂದ ಹ್ಯಾಡ್ ಎ ಗ್ರೇಟ್ ಟೈಮ್. ಬಾಯ್ಸ್ ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದ್ದಾರೆ. ನಮ್ಮದ್ರಲ್ಲಿ ಒಂದು ಇದಿದೆ, ಕಾವತ್ತು ರಾತ್ರಿ ಮಾಡಿದ್ದು ಬೆಳಗ್ಗೆ ನೆನಪಿರಬಾರ್ದು ಅಂದ್ಬಿಟ್ಟು ಸುಮಾರು ನಮ್ಮ ಇವರಿದ್ದಾರೆ ಐಟಮ್ಸ್ಗಳು ನಮ್ಮ ಗ್ರೂಪಲ್ಲಿ. ರಾತ್ರಿಗೆ ಬೆಳಗ್ಗೆಗೆ ಅಂದ್ಬಿಟ್ಟು. ಹಂಪಲ್ಲಮ್ಮ ಡಿಪ್ಪದು ಏನೋ ಇದು 360 ಹಂಗೆ ಇದು ಫ್ಯಾನ್ ಥರ ಅಲ್ಲಾಡ್ತದೆ. ನಂದು ಲಿಂಕ್ ಕಳಿಸ್ತೀನಿ ತಗೋ. 1800 ವಿತ್ ಸ್ಟಿಕ್ಕು.
ಹಾಂ, ರಿಸರ್ಚ್ ಮಾಡಬೇಕಮ್ಮ. ಇದು ಹೆಂಗೆ ಗೊತ್ತಾ ನೀನು, ಫುಲ್ ಅದೇ ಗುದ್ಬಿಡ್ತೀನಿ. 180 ಡಿಗ್ರಿ ನೀನು ಇದು ಮಾಡ್ಬೋದು, ಬೆಂಡ್ ಮಾಡ್ಬೋದು. ಅಲ್ಲಂಗೆ ಒಂದು ಇಟ್ಕೋಬೇಕು. Once when you resort in the exit ಆದಮೇಲೆ until unless we find the main road, this scenic road ಮಾತ್ರ it passes through the countryside. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಡೆವಲಪ್ಮೆಂಟ್ ಇಂದ ಕಾಡು ಹಾಳಾಗುತ್ತೆ. End of one more memorable ride, probably the last ride of the year 2025. Again, we did this ride with Tales on Two Wheels as usual. It was great to end an year with all the friends riding together. So see you soon in the next ride.